ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋದಲ್ಲಿ ಓಲಾ S1 Pro Gen 2 ವೆಹಿಕಲ್ಗೆ ಸ್ಕ್ರೀನ್ ಗಾರ್ಡ್ ಹೇಗಾಗುತ್ತೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಗಾಡಿ ರಿವ್ಯೂ ಕೂಡ ಆಲ್ರೆಡಿ ಮಾಡಿದ್ದೀನಿ. ಸೊ 2 ವಿಡಿಯೋಗಳು ಆಲ್ರೆಡಿ ಇದ್ದಾವೆ ಈ ಗಾಡಿ ರಿವ್ಯೂದು. ಸೊ ಇಲ್ಲಿ ಮೇಲೆ ಐಕಾನಲ್ಲಿ ಬರುತ್ತೆ, ಚೆಕ್ಔಟ್ ಮಾಡಿ ಆ ವಿಡಿಯೋನು. ಓಕೆ, ಲೆಟ್ಸ್ ಗೋ. ಫಸ್ಟು ಈ ಗಾಡಿ ಸ್ಕ್ರೀನ್ನ ಚೆನ್ನಾಗಿ ಒರೆಸ್ಕೋಬೇಕು. ಸೊ ನಾನಿಲ್ಲಿ ಕನ್ನಡಕ ಒರೆಸೋ ಅಂತ ಒಂದು ಕ್ಲಾತ್ ಯೂಸ್ ಮಾಡ್ತಾಯಿದ್ದೀನಿ. ಸಾಫ್ಟ್ ಕ್ಲಾತು, ತುಂಬ ಸಾಫ್ಟ್ ಇರೋವಂಥ ಕ್ಲಾತ್ನ ಯೂಸ್ ಮಾಡಿ ಒರೆಸ್ಕೋಬೇಕು ಕ್ಲೀನಾಗಿ, ಒಂದು ಚೂರೂ ಧೂಳಿರಬಾರ್ದು. ಇದೇ ನೋಡಿ ನಮ್ಮ ಸ್ಕ್ರೀನ್ ಗಾರ್ಡು. ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದು. ಈ ಸ್ಕ್ರೀನ್ ಗಾರ್ಡ್ ಬೆಲೆ 210 ರೂಪಾಯಿ ಬಿತ್ತು ನನಗೆ. ಸೊ ಆನ್ಲೈನಲ್ಲಿ ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದು ನಾನು. ಸೊ ಅದರ ಲಿಂಕ್ನ ಕೆಳಗಡೆ ಹಾಕಿರ್ತೀನಿ. ಪ್ರೈಸ್ ವೇರಿ ಆಗ್ತಾ ಇರುತ್ತೆ, 250 ಆಗುತ್ತೆ, 300 ಆಗುತ್ತೆ. ಸೊ ಡಿಪೆಂಡ್ಸ್ ಆನ್ ಆಫರ್ಸ್. ಸೊ 2-3 ಸ್ಕ್ರೀನ್ ಗಾರ್ಡ್ಗಳನ್ನ ನಾನು ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಚೆಕ್ಔಟ್ ಮಾಡಿ, ಯಾವ್ದು ನಿಮ್ಗೆ ಇಷ್ಟ ಆಗುತ್ತೆ ಅದು ತೊಗೋಬೋದು. ಈ ಸ್ಕ್ರೀನ್ ಗಾರ್ಡಲ್ಲಿ ವೆಟ್ ವೈಪ್ಸ್ ಮತ್ತು ಡ್ರೈ ವೈಪ್ಸ್ ಎರಡೂ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ಅದು ಒಂದು ಒಳ್ಳೆಯ ವಿಷಯ. ನಮ್ಮ ಹತ್ರ ಆ್ಯಕ್ಚುಲಿ ಈ ಥರದವೆಲ್ಲ ಇರೋಲ್ಲ. ಸೊ ಅವರೇ ಕೊಡೋದ್ರಿಂದ ಮತ್ತು ಇನ್ನೂ ಡಸ್ಟ್ನ ಕ್ಲಿಯರಾಗಿ ನಾವು ಕ್ಲೀನ್ ಮಾಡಿಬಿಟ್ಟು ಹಾಕ್ಬೋದು. ಸೊ ಫಸ್ಟು ನಾನು ವೆಟ್ ವೈಪ್ ತೊಗೊಂಡು ಕ್ಲೀನಾಗಿ ಒರೆಸ್ಕೋತೀನಿ ಸ್ಕ್ರೀನ್ನ. ಸೊ ಚೆನ್ನಾಗಿ ಒರೆಸ್ಬೇಕು, ಕ್ಲೀನಾಗಿ, ಫುಲ್ ಕ್ಲೀನಾಗಿ ಬಿಡಬೇಕು. ಒಳ್ಳೆ ಮಿನಿ ಅಂತ ಇರಬೇಕು, ಆ ರೀತಿ ಒರೆಸ್ಕೋಬೇಕು ಚೆನ್ನಾಗಿ. ಅರ್ಧ ಎಫರ್ಟ್ ಬಂದುಬಿಟ್ಟು ಒರೆಸೋದ್ರಲ್ಲೇ ಹೋಗುತ್ತೆ ಇಲ್ಲಿ. ಯಾಕಂದರೆ ಮಧ್ಯದಲ್ಲಿ ಏನಾದರೂ ಡಸ್ಟ್ ಪಾರ್ಟಿಕಲ್ ಇದ್ದರೆ ಅಲ್ಲಿ ಬಬಲ್ ಬರೋ ಚಾನ್ಸಸ್ ಇರುತ್ತೆ. ಸೊ ಬಬಲ್ ಬರಬಾರ್ದು ಅಂದರೆ ಎಷ್ಟು ಕ್ಲೀನ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ನಾನು ಆಲ್ರೆಡಿ ಇಲ್ಲಿ ರೋಡಲ್ಲಿ ಇದನ್ನು ಇನ್ಸ್ಟಾಲ್ ಮಾಡ್ತಾ ಇರೋದ್ರಿಂದ ತುಂಬ ಡಸ್ಟು ಬರ್ತಾ ಇರುತ್ತೆ. ವೆಹಿಕಲ್ಸ್ಗಳು ಹೋಗ್ತಾ ಇರ್ತವೆ, ಬರ್ತಾ ಇರ್ತವೆ. ಅದರಿಂದ ತುಂಬ ಡಸ್ಟು ಹಂಗೆ ಬಂದು ಕೂತ್ಕೊತಾ ಇದೆ. ಸೊ ಎಷ್ಟು ವರ್ಷದ್ರೂ ಸಾಲ್ತಾ ಇಲ್ಲ ಅನ್ನೋ ಥರ ಅನಿಸ್ತಾ ಇದೆ ನನಗೆ. ಯಾಕಂದರೆ ಡಸ್ಟ್ ಹಂಗೆ ಕೂತ್ಕೊತಾನೇ ಇದೆ. ಸೊ ಎಷ್ಟು ಚೆನ್ನಾಗಿ ಒರೆಸಿದ್ರೆ ಅಷ್ಟು ಒಳ್ಳೆಯದು. ಎಸ್ಪೆಷಲಿ ಈ ಥರ ಕಾರ್ನರ್ಸ್ಗಳಲ್ಲಿ ಚೆನ್ನಾಗಿ ಒರೆಸ್ಕೋಬೇಕು, ಅಲ್ಲೇ ಜಾಸ್ತಿ ಧೂಳು ನಿಂತ್ಕೊಳ್ಳೋದು. ಮತ್ತು ಈ ಡ್ರೈ ವೈಪ್ಸು ಮತ್ತು ವೆಟ್ ವೈಪ್ಸಲ್ಲಿ ಒರೆಸ್ಬೇಕಾದ್ರೆ ನಿಮ್ಮ ಹ್ಯಾಂಡ್ ಸ್ಕ್ರೀನ್ನ ಟಚ್ ಆಗದಿರೋ ಥರ ನೋಡ್ಕೊಳ್ಳಿ. ಯಾಕಂದರೆ ಹ್ಯಾಂಡಲ್ಲಿ ತುಂಬ ಗಲೀಜಿರುತ್ತೆ. ನಾರ್ಮಲಿ ಸ್ವೆಟ್ ಆಗ್ತಾ ಇರುತ್ತೆ ಹ್ಯಾಂಡ್ಸು, ಇಲ್ಲ ಏನೋ ಮುಟ್ಟಿರ್ತೀರ. ಸೊ ಹ್ಯಾಂಡ್ ಮಾರ್ಕ್ ಮತ್ತು ನಿಮ್ಮ ಫಿಂಗರ್ ಪ್ರಿಂಟ್ ಮಾರ್ಕ್ ಬಿದ್ದುಬಿಟ್ರೆ ಮತ್ತೆ ಅದನ್ನು ಕ್ಲೀನ್ ಮಾಡೋಕ್ಕೆ ಇನ್ನೂ ಕಷ್ಟಪಡಬೇಕು. ಅದಕ್ಕೆ ಹ್ಯಾಂಡ್ನ ಫಿಂಗರ್ಸ್ಗಳು ಸ್ಕ್ರೀನ್ಗೆ ಟಚ್ ಆಗಬಾರ್ದು, ಬರೀ ಕ್ಲಾತ್ ಮಾತ್ರ ಟಚ್ ಆಗಬೇಕಷ್ಟೆ. ಸೊ ಆಲ್ಮೋಸ್ಟ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ, ಒಂದು ಡಸ್ಟ್ ಪಾರ್ಟಿಕಲು ಇರಬಾರ್ದು ಅನ್ನೋ ಥರ. ಈ ವಿಡಿಯೋ ಅರ್ಧ ಈ ಥರ ಒರೆಸೋದ್ರಲ್ಲ ಆಯಿತು ಸ್ಕ್ರೀನ್ನ, ಏನೂ ಮಾಡೋಕ್ಕಾಗಲ್ಲ. ಸೊ ಮತ್ತೆ ಎತ್ಕೊಳ್ಳೋಣ. ಇದೇ ನೋಡಿ ಸ್ಕ್ರೀನ್ ಗಾರ್ಡ್. ಇದು ಟೆಂಪರ್ ಗ್ಲಾಸ್ ಅಲ್ಲ, ಇದು ಸ್ಕ್ರೀನ್ ಗಾರ್ಡ್. ಸೊ ಇದು ಹೆಂಗಂದರೆ ಪ್ಲಾಸ್ಟಿಕ್ಕೇ, ಬಟ್ ಮುಂಚೆ ಟೆಂಪರ್ ಗ್ಲಾಸ್ಗಿಂತ ಮುಂಚೆ ಬರ್ತಾಯಿತ್ತು ನೋಡಿ ಮೊಬೈಲ್ಗಳಿಗೆ ಪ್ಲಾಸ್ಟಿಕ್ ಗಾರ್ಡ್ಸು, ಸ್ಕ್ರೀನ್ ಗಾರ್ಡ್ ಥರ. ಸೊ ಆ ಥರ ಇದು. ಸೊ ಇಲ್ಲಿ ಟೆಂಪರ್ ಗ್ಲಾಸ್ ಹಾಕಿದ್ರೆ ಕರೆಕ್ಟಾಗಿ ಕೂತ್ಕೊಳ್ಳಲ್ಲ, ಯಾಕಂದರೆ ಸ್ವಲ್ಪ ಕರ್ವ್ ಇದೆ ಗ್ಲಾಸು. ಅದಕ್ಕೆ ಸ್ಕ್ರೀನ್ ಗಾರ್ಡೇ ಬೆಸ್ಟ್ ಅಂತ ಅನಿಸುತ್ತೆ. ಸೊ ಸ್ವಲ್ಪ ಸ್ಕ್ರ್ಯಾಚಸ್ ಆಗ್ಬೋದು ಫ್ಯೂಚರ್ ಯೂಸ್ ಆಗ್ತಾ, ಬಟ್ ಪ್ರೈಸ್ ಅಂತ ಬಂದರೆ 210 ರೂಪಾಯಿ, 250 ರೂಪಾಯಿಗೆಲ್ಲ ಒಂದು ಸ್ಕ್ರೀನ್ ಗಾರ್ಡ್ ಬರ್ತಾಯಿದೆ. ಅಂದರೆ ನೀವು ಎವ್ರಿ 1 ಇಯರ್ಗೆ ಒಂದ್ಸಲ ಚೇಂಜ್ ಮಾಡ್ಬೋದು ಆರಾಮಾಗಿ. ಸೊ ಸ್ಕ್ರೀನ್ ಗಾರ್ಡಲ್ಲೇ ಬರೆದುಬಿಟ್ಟಿರ್ತಾರೆ. ಸೊ ಮೇಲೆ ಯಾವುದು, ಡೌನ್ ಸೈಡ್ ಯಾವುದು, ಯಾವ ಕಡೆ ಗ್ಲೂ ಇದೆ, ಯಾವ ಕಡೆ ಅಂಟಿಸ್ಬೇಕಂತ. ಸೊ ಅದು ನೋಡ್ಕೊಂಡು ಕರೆಕ್ಟಾಗಿ ಇಟ್ಕೊಳ್ಳಿ. ಮತ್ತು ನಂದು ಒಂದು ಸಿಂಪಲ್ ಟೆಕ್ನಿಕ್ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಈ ಟೆಕ್ನಿಕ್ನ ನಾನು ಯೂಟ್ಯೂಬಿಂದನೇ ನೋಡಿ ಅಪ್ಲೈ ಮಾಡ್ತಾ ಇರೋದು. ಸೊ ಈ ಥರ ಒಂದು ಟೇಪ್ ತೊಗೋಬೇಕು ನೀವು. ಸೊ ಒಂದು ಟೇಪ್ ತೊಗೊಂಡು ಆ ಟೇಪ್ನ
ಒಂದು ಸ್ವಲ್ಪ ಟೇಪ್ ತೊಗೋಬೇಕು. ಆ ಟೇಪ್ನ ಈ ಸ್ಕ್ರೀನ್ ಗಾರ್ಡ್ನ ಕರೆಕ್ಟಾಗಿ ಪೊಸಿಷನಲ್ಲಿ ಇಟ್ಕೊಬಿಟ್ಟು ಸ್ಕ್ರೀನ್ ಮೇಲೆ ಸ್ವಲ್ಪ ಟೇಪ್ನ ಹಿಂಗೆ ತೊಗೊಂಡು ಅಂಟಿಸ್ಬೇಕು. ಸೊ ಸ್ವಲ್ಪ ಟೇಪ್ನ ತೊಗೊಂಡು ನಾನು ಕರೆಕ್ಟಾಗಿ ಪೊಸಿಷನಲ್ಲಿ ಇಟ್ಕೊಂಡು, ಇವಾಗ ಸ್ಕ್ರೀನ್ ಗಾರ್ಡು ಹೆಂಗೆ ಕುತ್ಕೋಬೇಕು ನನಗೆ ಆ ಪೊಸಿಷನಲ್ಲಿ ಇಟ್ಕೊಂಬಿಟ್ಟು ಸ್ಕ್ರೀನ್ ಗಾರ್ಡ್ಗೂ ಮತ್ತು ಅದ್ರ ಮೇಲೆ ಓಲಾ ವೆಹಿಕಲ್ ಮೇಲೆ ಇರೋ ಪ್ಲಾಸ್ಟಿಕ್ಕನ್ನು ಅಂಟಿಸ್ಬಿಡ್ತಾಯಿದ್ದೀನಿ. ಯಾಕಂದರೆ ಮತ್ತೆ ಇದು ಅಳ್ಳಾಡಬಾರ್ದು ಅಂತ ಅಷ್ಟೇ. ಸೊ ಮೂವ್ ಆಗ್ತಾನೆ ಇರುತ್ತೆ ನಾವು ಹಂಗೆ ಕೈಯಲ್ಲಿ ಇಟ್ಕೊಂಡು ಮಾಡಿದ್ರೆ. ಸೊ ಇದರ ಟೇಪ್ ಹಾಕೋದ್ರಿಂದ ಮೂವ್ ಆಗಲ್ಲ. ಇದು ಆ ಶೇಪ್ ಇದೆಯಲ್ಲ, ಕರೆಕ್ಟಾಗಿ ಆ ಶೇಪಲ್ಲಿ ಕೂತ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಈ ಥರ ಮಾಡೋದ್ರಿಂದ. ಸೊ ನೀವು ಎಕ್ಸ್ಪರ್ಟ್ಗಳು ಹಂಗೆ ಹಾಕ್ಬಿಡ್ತಾರೆ ಡೈರೆಕ್ಟಾಗಿ ಕೈಯಲ್ಲೇ ಇಟ್ಕೊಂಡು, ಬಟ್ ನಾವೆಲ್ಲ ಎಕ್ಸ್ಪರ್ಟ್ ಅಲ್ವಲ್ಲ. ಸೊ ಈ ಥರ ಮಾಡೋದು ಬೆಸ್ಟು. ಸೊ ಮೇಲೆ ನೋಡ್ಕೊಂಡು ಹಂಗೆ ಹಾಕ್ತೆ, ಸೈಡಲ್ಲೂ ನೋಡ್ಕೊಂಡು ಹಂಗೆ ಟೇಪ್ ಹಾಕಿದ್ದೀನಿ. ಕರೆಕ್ಟಾಗಿ ಸ್ಕ್ರೀನ್ ಮೇಲೆ ಕೂತಿದೆ ಇವಾಗ ಸ್ಕ್ರೀನ್ ಗಾರ್ಡು. ಸೊ ಇವಾಗ ಎತ್ಬಿಟ್ಟು ಕೆಳಗಡೆ ಇರೋ ಅಂಥ ಒಂದು ಪ್ಲಾಸ್ಟಿಕ್ ಕವರ್ನ ರಿಮೂವ್ ಮಾಡಬೇಕು. ಸೊ ಇದು ಟೋಟಲ್ 3 ಲೇಯರ್ ಇರುತ್ತೆ. ಮೇಲ್ಗಡೆನೂ ಪ್ಲಾಸ್ಟಿಕ್ ಹಾಕಿರ್ತಾರೆ, ಕೆಳಗಡೆನೂ ಪ್ಲಾಸ್ಟಿಕ್ ಕೋಟಿಂಗ್ ಇರುತ್ತೆ ಕವರ್ದು. ಮಧ್ಯದಲ್ಲಿ ಸ್ಕ್ರೀನ್ ಗಾರ್ಡ್ ಇರುತ್ತೆ. ಅದರ ಸ್ಕ್ರೀನ್ ಗಾರ್ಡಲ್ಲಿ ಒಂದು ಸೈಡ್ ಗಮ್ ಇರುತ್ತೆ. ಸೊ ಗಮ್ ಇರೋ ಸೈಡ್ ಬಂದ್ಬಿಟ್ಟು ಇದು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಎತ್ತ ತಕ್ಷಣವೂ ಅಲ್ಲೇ ಧೂಳು ಹಂಗೆ. ಸೊ ಸ್ವಲ್ಪ ಒರೆಸ್ಕೊತೀನಿ ಇಲ್ಲಿ, ಯಾಕಂದರೆ ಧೂಳು ಇದ್ದರೆ ಬಬಲ್ಸ್ ಹಂಗೆ ಬಂದ್ಬಿಡುತ್ತೆ. ಸೊ ಬಬಲ್ಸ್ ಬರಬಾರ್ದು ಅಂದರೆ ಒಂಚೂರು ಧೂಳು ಇರಬಾರ್ದು. ಒಂದು ಟೈನಿ ಪಾರ್ಟಿಕಲ್ ಇದ್ರೂ ಅಲ್ಲಿ ಬಬಲ್ಸ್ ಬಂದ್ಬಿಡುತ್ತೆ. ಸೊ ಇವಾಗ ಪ್ಲಾಸ್ಟಿಕ್ನ ತೆಗಿತೀನಿ. ಸೊ ಇಲ್ಲಿ ಗಮ್ಮಿದೆ, ಇದು ಗಮ್ಮಿರೋ ಸೈಡು. ಇವಾಗ ಏನು ಮಾಡಬೇಕಾಗಿಲ್ಲ. ಸೊ ಸಿಂಪಲ್ಲಾಗಿ ಸೈಡಲ್ಲಿ ಇಟ್ಕೊಂಡು ಸ್ಕ್ರೀನ್ ಗಾರ್ಡ್ನ ಬೆರಳಿಗೆ ಟಚ್ ಆಗಬಾರ್ದು. ಸಿಂಪಲ್ಲಾಗಿ ಈ ಥರ ಫೋಲ್ಡ್ ಮಾಡಬೇಕಷ್ಟೆ. ಜಸ್ಟು ಸ್ಕ್ರೀನ್ ಮೇಲೆ ಕರೆಕ್ಟಾಗಿ ಶೇಪಲ್ಲಿ ನೋಡಿಕೊಂಡು ಹಾಕ್ಬಿಡ್ಬೇಕಷ್ಟೆ. ಸೊ ಪ್ರೆಸ್ ಮಾಡೋಕ್ಕೆ ಹೋಗ್ಬಾರ್ದು, ಅದ್ರ ಪಾಡಿಗೆ ಅದು ಬಿಟ್ಬಿಡಬೇಕು. ಸೊ ಅದೇ ಆಟೋಮೆಟಿಕ್ಕಾಗಿ ಸ್ಪ್ರೆಡ್ ಆಗೋಗುತ್ತೆ, ಅದೇ ಅಂಟ್ಕೊಬಿಡುತ್ತೆ. ಸೊ ಅಲ್ಲಿ ಮೂಲೆಗಳಲ್ಲಿ ಅಂಟಿರಲ್ಲ, ಆವಾಗ ನಾವು ಸ್ವಲ್ಪ ಪ್ರೆಷರ್ ಹಾಕಿ ಪ್ರೆಸ್ ಮಾಡಬೇಕಾಗುತ್ತೆ. ಸೊ ಇದೊಂದು ಬೆಂಡ್ ಯೂಸ್ ಮಾಡ್ತಾಯಿದ್ದೀನಿ ನಾನು ಪ್ರೆಸ್ ಮಾಡೋಕ್ಕೆ. ಸೊ ನಾರ್ಮಲಾಗಿ ಕ್ರೆಡಿಟ್ ಕಾರ್ಡು ಈ ಥರ ನೈಸ್ ಆಗಿರುವಂಥ ಒಂದು ಏನಾದರೂ ಥಿಂಗ್ ಇದ್ದರೆ ಅದನ್ನು ನೀವು ಯೂಸ್ ಮಾಡ್ಬೋದು. ಇದು ಬಬಲ್ಸ್ ಏನಾದ್ರು ಬಂದರೆ ತೆಗೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೋಡಿದ ಮಟ್ಟಿಗೆ ಇಲ್ಲಿ ಸ್ವಲ್ಪ ಬೌಲ್ ಬಂದಿತ್ತು, ಬಟ್ ಇದು ಮಾಡಿದ್ಮೇಲೆ ಸರಿ ಹೋಯಿತು. ಸೊ ಇದು ಅದ್ರ ಮೇಲೆ ಇರೋ ಪ್ರೊಟೆಕ್ಷನ್ ಕವರ್. ಆ ಕವರ್ ತೆಗೆಯೋಕ್ಕಿಂತ ಮುಂಚೆನೇ ನಾನು ಇದು ಮಾಡ್ತಾಯಿದ್ದೀನಿ, ಯಾಕಂದರೆ ನಾವು ಡೈರೆಕ್ಟಾಗಿ ಸ್ಕ್ರೀನ್ ಗಾರ್ಡ್ ಮೇಲೆ ಈ ಥರ ಎಲ್ಲ ಪ್ರೆಷರ್ ಹಾಕಿ ಒತ್ತಿದ್ರೆ ಸ್ಕ್ರೀನ್ ಗಾರ್ಡ್ ಮೇಲೆ ಸ್ಕ್ರ್ಯಾಚಸ್ ಬಂದ್ಬಿಡುತ್ತೆ. ಸೊ ಅದಕ್ಕೆ ಮೇಲ್ಗಡೆ ಇರೋವಂಥ ಒಂದು ಲೇಯರ್ನ ಪ್ಲಾಸ್ಟಿಕ್ನ ಹಂಗೆ ಇಟ್ಕೊಂಡಿರ್ಬೇಕು ಸ್ವಲ್ಪ ಹೊತ್ತು, ಅಂಟಿಲ್ ಯು ಫಿನಿಶ್ ದ ಜಾಬ್. ಸೊ ಬಬಲ್ಸ್ ಏನಾದರೂ ಇದ್ದರೆ ಸೈಡ್ಗೆ ಹಂಗೆ ತಳ್ಳಿಬಿಡ್ಬೇಕು ಇದರಿಂದ. ಆವಾಗ ಬಬಲ್ಸ್ ಎಲ್ಲ ಹಂಗೆ ಏರ್ ಏನಾದ್ರು ಇದ್ದರೆ ಒಳಗಡೆ ಹಂಗೆ ಹೋಗ್ಬಿಡುತ್ತೆ. ಸೊ ಫೈನಲಿ ತೆಗಿತಾ ಇದ್ದೀನಿ ಆ್ಯಂಡ್ ಇಟ್ಸ್ ಡನ್. ಸೊ ಒಂದು 10 ಮಿನಿಟ್ಸ್ ತೊಗೊಳ್ತು ನಂಗೆ ಹಾಕೋಕ್ಕೆ. ಸೊ ಇದಿಷ್ಟೇ, ಒಂದು ಬಬಲ್ ಕೂಡ ಬಂದಿಲ್ಲ ನೋಡಿದ್ರೆ. ಅದು ನೋಡ್ತಾ ಇದ್ದರೆ ಆ್ಯಕ್ಚುಲಿ ಸ್ಕ್ರೀನ್ ಗಾರ್ಡು ಇದೆಯಾ ಇಲ್ವಾ ಅಂತ ಅನ್ನಿಸ್ತಾ ಇದೆ. ಅಷ್ಟೊಂದು ಟ್ರಾನ್ಸ್ಪರೆಂಟಾಗಿ ಕುತ್ಕೊಬಿಟ್ಟಿದೆ. ತುಂಬ ಹತ್ತಿರದಿಂದ ನೋಡಿದ್ರೆ ಮಾತ್ರ ಸ್ಕ್ರೀನ್ ಗಾರ್ಡ್ ಇದೆ ಅನ್ನೋ ಥರ ಕಾಣಿಸುತ್ತೆ ಅಷ್ಟೇ. ಯಾಕಂದರೆ ಈ ಸ್ಕ್ರೀನ್ ಗಾರ್ಡು ತುಂಬ ಥಿನ್ನಾಗೂ ಇದೆ, ಅಷ್ಟೊಂದು ತಿಕ್ಕಾಗಿಲ್ಲ. ಸೊ ಇದು ಜಸ್ಟ್ ಸ್ಕ್ರ್ಯಾಚಸ್ ಅಷ್ಟೇ ಹೆಲ್ಪ್ ಮಾಡುತ್ತೆ. ಅಂದರೆ ಇದ್ರ ಮೇಲೆ ಕಲ್ಗಿಲ್ಲ ಹಾಕಿದ್ರೆ ಪಕ್ಕ ಹೊಡೆದೋಗೋ ಚಾನ್ಸಸ್ ಇದ್ದೇ ಇರುತ್ತೆ. ಇದು ಕೇವಲ ಸ್ಕ್ರ್ಯಾಚಸ್ಗಷ್ಟೇ. ಒರಿಜಿನಲ್ ಸ್ಕ್ರೀನ್ ಮೇಲೆ ಯಾವುದೇ ಸ್ಕ್ರ್ಯಾಚಸ್ ಬಿಡಬಾರ್ದಂತ ಅಷ್ಟೇ ಇದನ್ನು ಅಪ್ಲೈ ಮಾಡ್ತಾ ಇರೋದು ಅಷ್ಟೇ ನಾನು. ಇವಾಗ ಆನ್ ಮಾಡಿ ನೋಡೋಣ ಟಚ್ ಸೆನ್ಸರೆಲ್ಲ ಯಾವ ಥರ ರೆಸ್ಪಾನ್ಸ್ ಕೊಡುತ್ತೆ, ವರ್ಕ್ ಆಗುತ್ತಾ ಇಲ್ಲ ಅಂತ. ಸೊ
ಸೊ ಅನ್ಲಾಕ್ ಮಾಡಿದೆ. ಸೊ ಬ್ರೈಟ್ನೆಸ್ ಜಾಸ್ತಿ ಮಾಡ್ತೀನಿ. ಟಚ್ ಸೆನ್ಸರ್ ಎಲ್ಲ ವರ್ಕ್ ಆಗ್ತಾಯಿದೆ. ಸೊ ಸಕ್ಸಸ್ಫುಲ್. ಸೊ ಓಲಾ ಸ್ಕ್ರೀನ್ ಗಾರ್ಡ್ ಹಾಕೋದು ಇಷ್ಟೇ. ಸೊ ಅರೌಂಡ್ ಒಂದು 10-15 ಮಿನಿಟ್ಸ್ ವರ್ಕ್ ಸ್ವಲ್ಪ ಕೇರ್ಫುಲ್ಲಾಗಿ ತುಂಬ ಕಾನ್ಸಂಟ್ರೇಷನಿಂದ ಮಾಡಬೇಕು. ಪರ್ಫೆಕ್ಟಾಗಿ ಕುಂತಿದೆ ಹೇಳ್ಬೇಕಂದ್ರೆ. ಕೆಳಗಡೆ ಸ್ವಲ್ಪ ಗ್ಯಾಪ್ ಬಿಟ್ಟೆ ಅಂತ ಅನಿಸುತ್ತೆ, ಸ್ವಲ್ಪ ಮೇಲ್ಗಡೆ ಕರೆಕ್ಟಾಗಿ ಕುತ್ಕೊಬಿಟ್ಟಿದೆ. ಫೈನ್.